ಸಕ್ಕರೆ ಇಲ್ಲದೆ ಪಾಕ ಮಾಡದೆ ಸಾಫ್ಟ್ ಆಗಿರುವಂತಹ ರವಾ ಲಡ್ಡು ಮಾಡೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇದನ್ನು ಮಾಡೋದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸಾಕಾಗತ್ತೆ ಅಷ್ಟೇ. ಲಡ್ಡು ಮಾಡುವಾಗ ಪಾಕ ಸರಿಯಾಗಿಲ್ಲ ಅನ್ನೋ ಟೆನ್ಷನ್ ಇಲ್ಲ, ಸಕ್ಕರೆ ಹಾಕುವಂತಹ ಅವಶ್ಯಕತೆಯೂ ಇರಲ್ಲ. ಕಡಿಮೆ ಸಾಮಗ್ರಿಯಲ್ಲಿ ಬಾಯಲ್ಲಿಟ್ಟರೆ ಕರಗುವಂತಹ ಸಾಫ್ಟ್ ಆಗಿರುವಂತಹ ರವಾ ಲಡ್ಡುವನ್ನು ಹೇಗೆ ಮಾಡೋದಂತ ನೋಡೋಣ. ಹೆಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಈ ರವೆ ಲಡ್ಡುವನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಬಾಂಬೆ ರವೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಚಿಕ್ಕ ಗಾತ್ರದ ರವೆನೇ ಬಳಸ್ಕೊಳ್ಳಿ. ಸ್ವಲ್ಪ ದೊಡ್ಡ ಹರಳಿರುವಂತಹ ರವೆ ಬಳಸ್ಕೊಂಡಿದ್ರೆ ಒಂದು ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡ್ರು ಒಳ್ಳೆಯದು. ನಾನೀಗ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಆದಷ್ಟು ಚಿಕ್ಕ ಗಾತ್ರದ ರವೆನ ಬಳಸಿರೋದ್ರಿಂದ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಎಲ್ಲ ಮೆಷರ್ಮೆಂಟನ್ನು ಒಂದೇ ಕಪ್ಪಲ್ಲಿ ಮಾಡ್ಕೊಳ್ಳಿ. ಯಾವುದಾದ್ರು ಒಂದು ಮೆಷರಿಂಗ್ ಕಪ್ಪನ್ನು ಉಪಯೋಗಿಸ್ಕೊಂಡು ಎಲ್ಲ ಮೆಷರ್ಮೆಂಟನ್ನು ಸೇಮ್ ಕಪ್ಪಲ್ಲೇ ಮಾಡ್ಕೊಳ್ಳಿ. ಆವಾಗಲೇ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದಕ್ಕಾಗತ್ತೆ. ಆದಷ್ಟು ದಪ್ಪ ತಳದ ಪಾತ್ರವನ್ನು ಉಪಯೋಗಿಸ್ಕೊಳ್ಳಿ. ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಇದೀಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ ಅನ್ನೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. 3-4 ನಿಮಿಷದ ತನಕ ಇದನ್ನು ಹುರ್ಕೊಂಡ್ರೆ ಚೆನ್ನಾಗಿ ಘಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಹುರ್ಕೊಳ್ಬೇಕಂತ ಏನಿಲ್ಲ. ಅಲ್ಲರಿ ನೀನೇನು ಚೇಂಜ್ ಆಗ್ತಾ ಇದೆ, ಹಾಗೆ ಒಳ್ಳೆ ಘಮ ಬರ್ತಾ ಇದೆ ಅನ್ನೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಹುರ್ಕೊಳ್ತೀರೋ ಲಡ್ಡು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಬಾಯಿ ಕೂಡ ಅಂಟ್ಕೊಳ್ಳಲ್ಲ. ಈಗ ಇದಕ್ಕೆ ನಾನಿಲ್ಲಿ 1/2 ಕಪ್ ಆಗೋಷ್ಟು ಕೋಕೋನಟ್ ಪೌಡ್ರನ್ನು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಮಾರ್ಕೆಟಲ್ಲಿ ಸಿಗುವಂತಹ ಕೋಕೋನಟ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ, ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು. ನೀವು ಬೇಕಾದರೆ ಫ್ರೆಶ್ ಆಗಿರುವಂತಹ ಹಸಿ ತೆಂಗಿನಕಾಯಿನ ಕೂಡ ತುರಿದು ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ಬೋದು, ಅಥವಾ ಒಣ ಕೊಬ್ಬರಿಯನ್ನು ಕೂಡ ಪೌಡ್ರ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಬೋದು. ಕೋಕೋನಟ್ ಪೌಡ್ರನ್ನ ಹಾಕಿ ಜಾಸ್ತಿ ಹೊತ್ತೇನು ಹುರ್ಕೊಳ್ಬೇಕಂತೇನಿಲ್ಲ, 1 ನಿಮಿಷದ ತನಕ ಹುರ್ಕೊಳ್ಳಿ ಸಾಕು. ಇದರ ಜೊತೆಗೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬಾದಾಮ್ ಹಾಗೆ ಪಿಸ್ತಾವನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಇದ್ದರೆ ಕೂಡ ಹಾಕ್ಕೊಳ್ಬೋದು. ಬಾದಾಮ್, ಪಿಸ್ತಾ ಹಾಗೆ ಗೋಡಂಬಿಯನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು. ಹಾಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪ ರೂಮ್ ಟೆಂಪ್ರೇಚರನ್ನಲ್ಲಿದೆ, ಹಾಗಾಗಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ. ಮೆಲ್ಟ್ ಆಗಿರುವಂಥ ಕರಗಿಸಿರುವಂತಹ ತುಪ್ಪ ಇದ್ದರೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ಜಾಸ್ತಿ ತುಪ್ಪ ಹಾಕ್ಕೊಳ್ಬೇಕಂತನೂ ಏನಿಲ್ಲ. ತುಪ್ಪವನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದೀಗ ಒಳ್ಳೆ ಘಮ ಬರ್ತಾ ಇದೆ. ಕಲರ್ ಕೂಡ ಲೈಟಾಗಿ ಚೇಂಜ್ ಆಗಿದೆ ಅಷ್ಟೇ, ಜಾಸ್ತಿ ಏನು ಕಲರ್ ಚೇಂಜ್ ಆಗಿಲ್ಲ. ಜಾಸ್ತಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ನೋಡಿ, ಇದೀಗ ಹುರ್ಕೊಂಡಿದ್ದಾಗಿದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆಗಿದೆ. ಇವಾಗ ನಾನು ಇದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದು, ಇಲ್ಲ ಅಂದರೆ ಬೇರೆ ಪ್ರೊಸೀಜರ್ ಎಲ್ಲ ಬೇಗನೆ ಆಗಿಬಿಡುತ್ತೆ. 10 ನಿಮಿಷದಲ್ಲಿ ಈ ಲಡ್ಡುವನ್ನು ರೆಡಿ ಮಾಡ್ಕೊಳ್ಬೋದು. ಈಗ ನಾನು ಹುರ್ಕೊಂಡಿರುವಂತಹ ಈ ರವೆಯನ್ನು ತೆಗೆದೊಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಪ್ಯಾನಲ್ಲಿ ಇಡ್ತಾ ಇಲ್ಲ, ತೆಗೆದೊಂದು ಪಾತ್ರೆ ಹಾಕ್ಕೊಳ್ಳಿ, ಬಿಸಿ ಇರುತ್ತೆ. ಇವಾಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆನ ಬಳಸದೆ ಮಾಡ್ತಾ ಇರೋದು, ಬೆಲ್ಲವನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ಸುಮಾರು 3/4 ಕಪ್ ಆಗೋಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ಆದರೆ 3/4 ಕಪ್ ಆಗೋಷ್ಟು ಹಾಕ್ಕೊಂಡ್ರೆ 1 ಕಪ್ ರವೆಗೆ ಪರ್ಫೆಕ್ಟಾಗಿ ಸಿಹಿಯನ್ನು ಕೊಡುತ್ತೆ. ಇದಕ್ಕೆ 1/4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಜಾಸ್ತಿ ಏನು ನೀರು ಬೇಕಂತೇನಿಲ್ಲ, 1/4 ಕಪ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಆದರೆ ಜಾಸ್ತಿ 1/2 ಕಪ್ ಆಗೋಷ್ಟೆಲ್ಲ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ತುಂಬ ನೀರಾಗಿಬಿಡುತ್ತೆ. ಈ ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕಾಗತ್ತೆ, ಪಾಕ ಮಾಡ್ಕೊಳ್ಬೇಕಂತೇನಿಲ್ಲ, ಜಸ್ಟ್ ಬೆಲ್ಲವನ್ನು ಕರಗಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿದೀಗ ಬೆಲ್ಲ ಅನ್ನೋದು ಚೆನ್ನಾಗಿ ಕರಗಿದೆ, ನೀರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಜಾಸ್ತಿ ಹೊತ್ತು ಕೂಡ ಕುದಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ತುಂಬಾ ಗಟ್ಟಿಯಾಗಿಬಿಡುತ್ತೆ. ಗಟ್ಟಿಯಾದರೆ ಕರೆಕ್ಟಾಗಿ ಬರಲ್ಲ ಲಡ್ಡು. ಇವಾಗ ರೆಡಿ ಮಾಡ್ಕೊಂಡಂತಹ ಬೆಲ್ಲದ ನೀರನ್ನು ಈ ರೀತಿ ಸೋಯಿಸ್ಕೊಂಡು ಈ ರವೆ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ನೀರು ತುಂಬ ಬಿಸಿ ಇರುವಾಗಲೇ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ರವೆಗೆ ಹಾಕಿಬಿಟ್ಟು ನೋಡಿ, ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಬಿಸಿ ಇರೋದ್ರಿಂದ ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ. ಸ್ಪೂನಿನ ಸಹಾಯದಿಂದ ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸಿಹಿಗೆ ಉಪ್ಪನ್ನು ಒಂದು ಚಿಟಿಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗೆ ಏಲಕ್ಕಿ ಪೌಡರ್ನ ಕೂಡ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಮುಚ್ಚಿಡಬೇಕಾಗತ್ತೆ. ಯಾಕೆ ಅಂದರೆ ಮುಚ್ಚಿಟ್ಟಾಗ ಸ್ವಲ್ಪ ಇನ್ನೂ ರವೆ ಅನ್ನೋದು ಅರಳ್ಕೊಂಡು ಬರುತ್ತೆ, ಇನ್ನೂ ಸ್ವಲ್ಪ ನೀರನ್ನೆಲ್ಲ ಹೀರ್ಕೊಂಡು ಇನ್ನೂ ತುಂಬ ಚೆನ್ನಾಗಾಗತ್ತೆ. ಹಾಗಾಗಿ ಮುಚ್ಚಿಡ್ತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮೊದಲಿಗೆ ಸೇರಿಸ್ಕೊಳ್ಬೋದು, ಅಥವಾ ಈ ಹಂತದಲ್ಲಿ ಕೂಡ ಹಾಕ್ಕೊಳ್ಬೋದು. ಇವಾಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಒಂದು 2 ನಿಮಿಷ ಮುಚ್ಚಿಡಿ. ಆವಾಗ ರವೆ ಕೂಡ ಚೆನ್ನಾಗಿ ಬೆಲ್ಲದ ನೀರನ್ನೆಲ್ಲ ಹೀರ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ, ಅರಳ್ಕೊಂಡು ಬರುತ್ತೆ. ನೋಡಿ, ಕಾಣಿಸ್ತಿರ್ಬೋದು. 2-3 ನಿಮಿಷದ ತನಕ ಮುಚ್ಚಿಟ್ಟಿದ್ದೆ, ನೀರನ್ನೆಲ್ಲ ಹೀರ್ಕೊಂಡಿದೆ. ಈ ಹಂತದಲ್ಲಿ ನಿಮಗೆ ಇದು ತುಂಬ ಡ್ರೈ ಅನಿಸಿದ್ರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿ ತುಪ್ಪವನ್ನು ಸೇರಿಸ್ಕೊಳ್ಬೋದು, ಅಥವಾ ತುಂಬ ನೀರು ಅನಿಸಿದ್ರೆ ಕೋಕೋನಟ್ ಪೌಡ್ರನ್ನ ಇದಕ್ಕೆ ಹಾಕ್ಕೊಳ್ಬೋದು, ಅಥವಾ ಇನ್ನೂ ಸ್ವಲ್ಪ ರವೆಯನ್ನು ಹುರಿದುಕೊಂಡು ಕೂಡ ಹಾಕ್ಕೊಳ್ಬೋದು. ತುಂಬ ನೀರು ಅನಿಸಿದ್ರೆ, ಡ್ರೈ ಅನಿಸಿದ್ರೆ ತುಪ್ಪವನ್ನು ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಿ.
ಆವಾಗ ಉಂಡೆ ಕಟ್ಕೊಳ್ಳೋದಕ್ಕೂ ತುಂಬ ಈಸಿ ಆಗುತ್ತೆ. ಇವಾಗ ನಾನು ಇದನ್ನು ಲಡ್ಡುಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಲಡ್ಡು ಶೇಪಲ್ಲಿ ಯಾವ ಚಿಕ್ಕದಾಗಿದ್ದರೆ ಚಿಕ್ಕ ಸೈಜಲ್ಲಿ ಮಾಡ್ಕೊಳ್ಳಿ, ಅಥವಾ ದೊಡ್ಡ ಸೈಜಲ್ಲಿ ಬೇಕಾದರೆ ದೊಡ್ಡ ಸೈಜಲ್ಲಿ ಕೂಡ ಲಡ್ಡುಗಳನ್ನು ಕಟ್ಕೊಳ್ಬೋದು. ನೋಡಿ ಈ ರೀತಿ ಈಸಿಲಿ ರವೆ ಲಡ್ಡುವನ್ನು ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಸಕ್ಕರೆ ಹಾಕ್ಕೊಂಡಿಲ್ಲ ಅಂದರೂ ರವೆ ಲಡ್ಡು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹೆಚ್ಚು ತುಪ್ಪ ಕೂಡ ಬಳಸ್ಕೊಳ್ಬೇಕಂತೇನಿಲ್ಲ. ನೋಡಿದೀಗ ರವೆ ಲಡ್ಡುವನ್ನು ಮಾಡ್ಕೊಳ್ತಾ ಇದ್ದೀನಿ. ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೊಂಡಿರೋದ್ರಿಂದ 7-8 ಲಡ್ಡುಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಚಿಕ್ಕ ಸೈಜಲ್ಲಿ ಮಾಡಿಕೊಂಡ್ರೆ ಒಂದು 10-12 ಲಡ್ಡುಗಳನ್ನು ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈ ಲಡ್ಡುಗಳನ್ನು ಕಟ್ಕೊಳ್ಳುವಾಗ 2 ಅಂಶ ನೆನಪಿಟ್ಕೊಂಡ್ರೆ ಆಯಿತು. ತುಂಬ ಡ್ರೈ ಅನಿಸಿದ್ರೆ ತುಪ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಿ, ಅಥವಾ ತುಂಬ ನೀರು ಅನಿಸಿದ್ರೆ ಸ್ವಲ್ಪ ರವೆನ ಹುರ್ಕೊಂಡು ಹಾಕ್ಕೊಳ್ಬೋದು, ಅಥವಾ ಕೋಕೋನಟ್ ಪೌಡ್ರನ್ನು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಲಡ್ಡುಗಳನ್ನು ಕಟ್ಕೊಳ್ಬೋದು ಅಷ್ಟೇ. ತುಂಬ ಈಸಿದು ಮಾಡ್ಕೊಳ್ಳೋದಕ್ಕೆ. ಲಡ್ಡು ಮಾಡ್ಕೊಳ್ಳೋದಕ್ಕೆ ಕಷ್ಟ ಅನ್ನೋರು ಫಸ್ಟ್ ಟೈಮ್ ಮಾಡ್ತಾಯಿದ್ರು ಕೂಡ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಸಕ್ಕರೆ ಹಾಕೋವಂಥ ಟೆನ್ಷನ್ ಕೂಡ ಇಲ್ಲ. ಪಾಕ ಮಾಡ್ಕೊಳ್ಬೇಕು ಅನ್ನೋಂಥ ರಗಳೆ ಕೂಡ ಇರಲ್ಲ. ತುಂಬ ಈಸಿಲಿ ಪರ್ಫೆಕ್ಟ್ ಆಗಿರೋಂಥ ರವೆ ಲಡ್ಡುವನ್ನು ಮಾಡಿ ತೋರಿಸಿದ್ದೀನಿ. ಈ ರವೆ ಲಡ್ಡು ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಈ ರೆಸಿಪಿಗಳನ್ನು ಶೇರ್ ಮಾಡೋದಕ್ಕಂತೂ ಮರಿಲೇಬೇಡಿ. ಹಾಗೆ ಈ ರವೆ ಲಡ್ಡುವನ್ನು ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡೋದಕ್ಕಂತೂ ಮರಿಲೇಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಈ ರೆಸಿಪಿಗಳನ್ನು ಶೇರ್ ಮಾಡೋದಕ್ಕಂತೂ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡೋದಕ್ಕೂ ಮರಿಬೇಡಿ. ಇನ್ನಷ್ಟು ಸಿಂಪಲ್ ಆಗಿರುವಂತಹ ಹೊಸದಾಗಿರುವಂತಹ ರೆಸಿಪಿಗಳೊಂದಿಗೆ ಸಿಗೋಣ. ಧನ್ಯವಾದಗಳು.